ಸಾರ್ವಜನಿಕರಿಗೆ ಮತದಾನದ ಮಹತ್ವ ತಿಳಿಸುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಶಶಿಧರ ಕುರೇರ ಸೈಕಲ್ ಜಾಥಾ ಮಾಡುವ ಮುಖಾಂತರ ಮತದಾನದ ಜಾಗೃತಿ ಮೂಡಿಸಿದರು. ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ನಗರಸಭೆ ಸಹಯೋಗದಲ್ಲಿ ಜಮಖಂಡಿ ತಹಸೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಹಮ್ಮಿಕೊಂಡ ಸೈಕಲ್ ಜಾಥಾದಲ್ಲಿ ಪಾಲ್ಗೊಂಡ ಜಿಲ್ಲಾಧಿಕಾರಿಗಳು ಚುನಾವಣಾ ಆಯೋಗದ ಮುಖ್ಯ ಉದ್ದೇಶ 100ಕ್ಕೆ 100ರಷ್ಟು ಮತದಾನವಾಗಬೇಕು ಎಂಬುದಾಗಿದೆ. ಯಾರು ಕೂಡ ಚುನಾವಣಾ ಪ್ರಕ್ರಿಯೆಯಿಂದ ದೂರ ಉಳಿಯಬಾರದು, ಎಲ್ಲರೂ ಕಡ್ಡಾಯ ಮತದಾನ ಮಾಡಬೇಕು ಎಂದರು. ಸಲುವಾಗಿ ಮತ್ತೆ ಹೆಚ್ಚಿನ ಮತದಾನವನ್ನು ಪ್ರೇರೇಪಿಸುವ ಸಲುವಾಗಿ ಈ ಸೈಕಲ್ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ ಆಗಮಿಸಿರುವ ಎಲ್ಲ ಫಿಸಿಲಿಸ್ಟ್ಗಳಿಗೆ ಮತ್ತು ನಮ್ಮ ಎಲ್ಲ ಅಧಿಕಾರಿ ಮಿತ್ರರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಜಮಖಂಡಿಯಲ್ಲಿ ಒಂದು 10 ಪೋಲಿಂಗ್ ಸ್ಟೇಷನ್ಲಿ ಹೋದ ಸರ್ತಿ ನಮ್ಮ ಆವರೇಜ್ ಮತದಾನ ಏನಿದೆ ಅದಕ್ಕಿಂತ ಕಡಿಮೆ ಮತದಾನ ಆಗಿದೆ. ಅಲ್ಲಿ ನಮ್ಮ ಸರಾಸರಿ ಮತದಾನ ಎಷ್ಟಿದೆ ಅಷ್ಟು ಆಗುವಂತ ನೋಡ್ಕೋಬೇಕು. ಮತ್ತು ನಮ್ಮ ಮತದಾನದ ಪ್ರಮಾಣ, ಚುನಾವಣಾ ಆಯೋಗದ ಉದ್ದೇಶ ಇರೋದು 100ಕ್ಕೆ 100 ಮತದಾನ ಆಗಬೇಕು. ಮತ್ತು ಯಾರು ಕೂಡ ಚುನಾವಣಾ ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿಬಾರದು ಅಂತ. ಅದಕ್ಕಾಗಿ ಚುನಾವಣಾ ಆಯೋಗ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಮಾಡಿದೆ. 85 ವರ್ಷ ಮೇಲ್ಪಟ್ಟವರಿಗೆ ಅವರ ಮನೆಯಿಂದ ಓಟು ಹಾಕುವಂಥದ್ದಾಗ್ಬೋದು, ಅಥವಾ PWD ಮತದಾರರಿಗೆ ಅವ್ರಿಗೇನು ಸೌಕರ್ಯಗಳನ್ನು ಒದಗಿಸಿಕೊಡ್ಬೇಕು ಅದನ್ನು ಒದಗಿಸಿಕೊಡೋದಾಗ್ಬೋದು, ಅವ್ರಿಗೆ ವಿಶೇಷ ಮತಗಟ್ಟೆಗಳ ಸ್ಥಾಪನೆ ಆಗ್ಬೋದು, ಮಹಿಳೆಯರಿಗೆ ಎಲ್ಲ ಸಮಾಜದ ಎಲ್ಲ ವರ್ಗದವರು ಕೂಡ 18 ವರ್ಷ ಆಗಿ ಮತದಾನ ಪಟ್ಟಿಯಲ್ಲಿ ಅವರ ಹೆಸರಿದ್ದು ಅವರು ಎಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಭಾರತ ಚುನಾವಣಾ ಆಯೋಗದ ಆಶಯ ಆಗಿದೆ. ಆ ನಿಟ್ಟಿನಲ್ಲಿ ಜಮಖಂಡಿ ಕ್ಷೇತ್ರದಲ್ಲೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 100ಕ್ಕೆ 100ರಷ್ಟು ಮತದಾನ ಆಗಲಿ ಅಂತ ಆಶಿಸ್ತಾ, ಅದಕ್ಕಾಗಿ ನಾವೆಲ್ಲರೂ ಆಡಳಿತದ ಪರವಾಗಿ ಮತದಾರರ ಜೊತೆಗೆ ಇರ್ತೀವಿ. ಯಾವುದೇ ಹೆಸಿಟೇಷನ್ ಇಲ್ಲದೆ ಮತದಾರರು ಮುಕ್ತವಾಗಿ ಮತಗಟ್ಟೆಗಳಿಗೆ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಬಲಗೊಳಿಸಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ತೀನಿ.